ಬಹಳ ಇಷ್ಟ ಆಗಂತ ಸೈಡ್ ಡಿಶ್ ಇದು. ಅದೇ ಪನ್ನೀರ್ ಬಟರ್ ಮಸಾಲ. ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ಬೇಕಾಗಂತ ಇಂಗ್ರೀಡಿಯೆಂಟ್ಸ್, ಮೇನ್ ಇಂಗ್ರೀಡಿಯೆಂಟ್ ಪನ್ನೀರ್, ಈರುಳ್ಳಿ, ಟೊಮ್ಯಾಟೊ, ಗೋಡಂಬಿ, ಫ್ರೆಶ್ ಕ್ರೀಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಶ್ಮೀರಿ ಚಿಲ್ಲಿ ಪೌಡರ್, ಬಟರ್, ಕಸೂರಿ ಮೇಥಿ, ಗರಂ ಮಸಾಲ, ಸಕ್ಕರೆ, ಅರಿಶಿನದ ಪುಡಿ, ರೆಡ್ ಚಿಲ್ಲಿ ಪೌಡರ್, ಚಕ್ಕೆ, ಲವಂಗ, ಏಲಕ್ಕಿ, ಉಪ್ಪು, ಸ್ವಲ್ಪ ಎಣ್ಣೆ. ಪನ್ನೀರ್ ಬಟರ್ ಮಸಾಲಾಗೆ ಮೊದಲೆಲ್ಲ ಪನ್ನೀರ್ನ ಫ್ರೈ ಮಾಡ್ತಾಯಿದ್ರು. ಫ್ರೈ ಮಾಡಿದಾಗ ಏನಾಗುತ್ತೆ, ಪನ್ನೀರ್ ಹಾರ್ಡ್ ಆಗುತ್ತೆ. ಪನ್ನೀರ್ ಬಟರ್ ಮಸಾಲ ಅಂದರೆ ಒಂಥರ ಸ್ಮೂದಾಗಿ ಸಿಲ್ಕಿ ಆಗಿರೋ ಗ್ರೇವಿ. ಅದು ಏನಾಗಬೇಕು ಅಂದರೆ ಪನ್ನೀರ್ ಅದರಲ್ಲಿ ಸಾಫ್ಟಾಗಿ ಇರಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು. ಪನ್ನೀರ್ ಬಟರ್ ಮಸಾಲೆಗೆ ಏನು ಮಸಾಲೆಗಳು ಬೇಕು ಅದನ್ನು ಬಟರ್ ಮತ್ತು ಎಣ್ಣೆಯಲ್ಲಿ ಟಾಸ್ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಜೊತೆಗೆ 1 ಸ್ಪೂನಷ್ಟು ಬಟರ್. ನಾನು ಮಾಡುವಾಗ ಯೂಶ್ವಲಿ ಬಟರ್ ಹಾಕಿ ನಾನು ಮಸಾಲೆನ ಹುರ್ಕೊಳ್ಳೋದು. 1 ಸ್ಪೂನಷ್ಟು ಬಟರ್ ಹಾಕ್ತಾಯಿದ್ದೀನಿ. 200 ಗ್ರಾಮ್ಸ್ ಪನ್ನೀರ್ಗೆ 1 ಚಕ್ಕೆ ಅಥವಾ ಸಣ್ಣದಾದರೆ 2 ಚಕ್ಕೆ, 3 ಏಲಕ್ಕಿ, 2 ರಿಂದ 3 ಲವಂಗ, ಈರುಳ್ಳಿ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ದೊಡ್ಡ ಈರುಳ್ಳಿ ಅಲ್ಲ, ಮೀಡಿಯಮ್ ಸೈಜ್ ಈರುಳ್ಳಿ 2. ಇದು ಒಂದು ಒಳ್ಳೆ ಗ್ರೇವಿ ಗಟ್ಟಿಯಾಗಿ ಬರುತ್ತೆ ಮತ್ತು ರುಚಿ ಹೆಚ್ಚಿಸುತ್ತೆ. 10 ರಿಂದ 12 ಗೋಡಂಬಿ. ಈರುಳ್ಳಿಗಿನ ಟೊಮ್ಯಾಟೊ ಪ್ರಮಾಣ ಜಾಸ್ತಿ, 2 ಈರುಳ್ಳಿ ತೊಗೊಂಡ್ರೆ 4 ಟೊಮ್ಯಾಟೊ ತೊಗೊಳ್ಳಿ. ಎಣ್ಣೆ ಮತ್ತು ಬೆಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಚೆನ್ನಾಗಿ ಟೊಮ್ಯಾಟೊ ಮತ್ತು ಈರುಳ್ಳಿ ನಮಗೆ ಮೆತ್ತಗಾಗಬೇಕು. ಸ್ವಲ್ಪ ನಾನು ಚಿಟಿಕೆಯಷ್ಟು ಉಪ್ಪು ಹಾಕ್ತೀನಿ, ಈರುಳ್ಳಿ ಮತ್ತು ಟೊಮೆಟೊ ಬೇಗ ಮೆತ್ತಗಾಗಲಿ ಅಂತ. ಪನ್ನೀರ್ ಬಟರ್ ಮಸಾಲ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಎಲ್ಲರಿಗೂ ಇಷ್ಟ ಆಗೋಂಥದ್ದು. ಈಸಿಯಾಗಿ ಮಾಡ್ಕೋಬೋದು. ರೆಸ್ಟೋರೆಂಟ್ಸಲ್ಲೇ ಹೋಗಿ ತಿನ್ನಬೇಕು ಅಂತ ಏನಿಲ್ಲ, ಮನೇಲೇ ರೆಸ್ಟೋರೆಂಟ್ ಥರ ಮಾಡ್ಕೋಬೋದು ನೀವು. ನೋಡಿ, ಟೊಮ್ಯಾಟೊ ಈ ರೀತಿಯಾಗಿ ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಟೊಮ್ಯಾಟೊ ಮತ್ತು ಈರುಳ್ಳಿ ಇರೋಂಥ ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಫ್ರೈ ಆದ್ರೇ ಪನ್ನೀರ್ ಬಟರ್ ಮಸಾಲ ಒಳ್ಳೆ ರುಚಿ ಬರೋದು ನಮಗೆ. ಈಗ ಆಫ್ ಮಾಡ್ತಾಯಿದ್ದೀನಿ. ತಣ್ಣಗೆ ಮಾಡಿ ರುಬ್ಕೊಳ್ಳೋಣ. ಮಸಾಲೆ ಎಲ್ಲ ತಣ್ಣಗಾಗಿದೆ, ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಕಂಪ್ಲೀಟಾಗಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಜಾಸ್ತಿ ಎಣ್ಣೆ ಬೇಡ, 2 ಟೇಬಲ್ ಸ್ಪೂನಷ್ಟು ಹಾಕೋಣ. ಕಸೂರಿ ಮೇಥಿ ಕೈಯಲ್ಲಿ ಈಗ ರಬ್ ಮಾಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನಮಗೆ. 1 ದೊಡ್ಡ ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಬಳಸ್ತಾ ಇದ್ದೀನಿ, 1.5 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್. ಈ ರೀತಿ ಮಾಡೋದ್ರಿಂದ ಆ ಚಿಲ್ಲಿ ಪೌಡ್ರದ್ದು ಕಲರ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಯಾವ ಕಲರನ್ನು ಬಳಸೋದು ಬೇಡ, ರೆಸ್ಟೋರೆಂಟಲ್ಲಿ ತಿನ್ನೋ ಥರನೇ ಇರುತ್ತೆ ನಮಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಇಮಿಡಿಯೇಟಾಗಿ ನೀರು ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಗೋಡಂಬಿ ಇರೋದ್ರಿಂದ ಬೇಗ ತಳ ಹಿಡಿಯುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ನೋಡಿ, ಈಗ ಕಲರ್ ಚೇಂಜ್ ಆಗ್ತಾಯಿದೆ ನಮಗೆ. ಇಲ್ಲಿ ಮಸಾಲೆಗಳನ್ನ ನಾವು ಹುರ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಅದು ಬೇಯಬೇಕಾಗಿಲ್ಲ ಗ್ರೇವಿ. ನಮಗೆ ಗ್ರೇವಿ ಬೇಯಷ್ಟರಲ್ಲಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿಗೆ ಬಬಲ್ ಬರುವಾಗ ಹುಷಾರಾಗಿರಬೇಕು, ಹಾರುತ್ತೆ. ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ. ಪನ್ನೀರ್ನ ಶಾಲೋ ಫ್ರೈ ಮಾಡಿ ಪನ್ನೀರ್ ಬಟರ್ ಮಸಾಲೆಗೆ ಮೊದಲು ಸೇರಿಸ್ತಾಯಿದ್ರು. ಆಗ ಮಾಡೋದ್ರಿಂದ ಏನಾಗುತ್ತೆ, ಪನ್ನೀರ್ ಗಟ್ಟಿಯಾಗುತ್ತೆ, ತಿನ್ನೋವಾಗ ನಮಗೆ ಗೊತ್ತಾಗುತ್ತೆ. ಆ ರೀತಿ ಮಾಡಿದಿರಾ ಈ ಗ್ರೇವಿ ಏನಿದೆ ಚೆನ್ನಾಗಿ ಬೆಂದ ಮೇಲೆ ಅದು ಉಪ್ಪು ಖಾರ ನೀವು ನೋಡಿಕೊಂಡು ಲಾಸ್ಟಲ್ಲಿ ಪನ್ನೀರ್ನ ಆ್ಯಡ್ ಮಾಡೋದ್ರಿಂದ ಅದು ಸಾಫ್ಟಾಗಿ ಮೆತ್ತಗೆ ರುಚಿನೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಗ್ರೇವಿ ಕುದೀತಾ ಇದೆ. ಲಾಸ್ಟಲ್ಲಿ ಬರೀ 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಜಾಸ್ತಿ ಸೇರಿಸ್ಬೇಡಿ. 1/4 ಟೀ ಸ್ಪೂನಷ್ಟು ಗರಂ ಮಸಾಲ. ಇಲ್ಲಿ ನಾವು ಯಾವ ಕಲರ್ನು ಬಳಸಿಲ್ಲ. ಸಕ್ಕರೆ ಸ್ವಲ್ಪ ಇಟ್ಸ್ ಆಪ್ಷನಲ್. ಏನಕ್ಕೆ ಹಾಕ್ತೀವಿ ಅಂದರೆ ಟೊಮೆಟೊಲಿರೋಂಥ ಹುಳಿ ಅಂಶ ಕಡಿಮೆ ಆಗಲಿ ಅಂತ. ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಸೇರಿಸ್ಬೇಡಿ. ಸ್ವಲ್ಪ 1/4 ಟೀ ಸ್ಪೂನಷ್ಟು ಸಕ್ಕರೆ. ಮತ್ತು ಇನ್ನೊಂದು ಟಿಪ್ ಏನಂದರೆ ಇದಕ್ಕೆ ನಾಟಿ ಟೊಮೆಟೊ ಯೂಸ್ ಮಾಡಬೇಡಿ.
ಫಾರ್ಮ್ ಟೊಮೆಟೊ ಏನು ಬರುತ್ತೆ ಅದನ್ನು ಯೂಸ್ ಮಾಡಿ. ನಾಟಿ ಟೊಮೆಟೊ ಯೂಸ್ ಮಾಡಿದಾಗ ಹುಳಿ ಜಾಸ್ತಿ ಇರುತ್ತೆ, ಹಾಗಾಗಿ ಪನ್ನೀರ್ ಬಟರ್ ಮಸಾಲ ಜಾಸ್ತಿ ಹುಳಿ ಅನಿಸುತ್ತೆ. ಯಾಕಂದರೆ ಪನ್ನೀರ್ ಬಟರ್ ಮಸಾಲೆಗೆ ಜಾಸ್ತಿ ಖಾರ ಸ್ಪೈಸಿ ಎಲ್ಲ ನಾವು ಬಳಸೋದಿಲ್ಲ. ಏನಾಗುತ್ತೆ, ನಾಟಿ ಟೊಮೆಟೊ ಬಳಸಿದಾಗ ಜಾಸ್ತಿ ಹುಳಿ ಆಗುತ್ತೆ. ಈ ಪಾಯಿಂಟಲ್ಲಿ ಈಗ ಪನ್ನೀರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ಯೂಬ್ಸ್ ಆಗಿ ಕಟ್ ಮಾಡಿರೋಂಥ ಪನ್ನೀರ್ನ ಲೈಟಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಜಾಸ್ತಿ ತಿರುಗಿಸ್ಕೊಬಿಡಿ, ಪನ್ನೀರ್ ಪುಡಿ ಆಗಬಾರ್ದು ನಮಗೆ. ಮತ್ತು ಪನ್ನೀರ್ನ ಏನಾರು ನೀವು ಫ್ರೀಸ್ ಮಾಡಿ ಇಟ್ಟಿದ್ರೆ, ಅದನ್ನೇನಾರು ತುಂಬ ಗಟ್ಟಿ ಇದೆ ಅನಿಸಿದರೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಾಕಿಟ್ರೆ ಪನ್ನೀರ್ ಮೆತ್ತಗಾಗುತ್ತೆ. ಪನ್ನೀರ್ ಹಾಕಿದ್ಮೇಲೆ ಒಂದು ಕುದಿ ಬರಲಿ ಅದು ಗ್ರೇವಿ. ಪನ್ನೀರ್ ಮೆತ್ತಗೆ ಬೆಂದಿದೆ ಈಗ ನಮಗೆ. ಕೊನೆಯಲ್ಲಿ 1 ಸ್ಪೂನಷ್ಟು ಬಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಪನ್ನೀರ್ ಬಟರ್ ಮಸಾಲ ಅಂದರೆ ಬಟರ್ ಬೇಕೇ ಬೇಕು. ನಾನು ಬಟರಲ್ಲಿ ಮತ್ತು ಎಣ್ಣೆಯಲ್ಲಿ ಈರುಳ್ಳಿ, ಟೊಮ್ಯಾಟೊ ಮತ್ತು ಗೋಡಂಬಿ ಇದನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹಾಗೆ ಬೇಡ ಅಂದರೆ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಆವಾಗ ನೀವು ನೀರಲ್ಲಿ ಬೇಯಿಸ್ಕೋಬೋದು. ನೀರಲ್ಲಿ ಬೇಯಿಸ್ಕೊಂಡು ಅದನ್ನು ರುಬ್ಕೊಂಡು ಲಾಸ್ಟಲ್ಲಿ 1 ಸ್ಪೂನ್ ಬಟರ್ ಆ್ಯಡ್ ಮಾಡ್ಕೋಬೋದು. ಫ್ರೆಶ್ ಕ್ರೀಮ್ ಒಳ್ಳೆ ರುಚಿ ಕೊಡುತ್ತೆ ಗ್ರೇವಿಗಿದು. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತೀವಿ ಅಂದಾಗ ಫ್ರೆಶ್ ಕ್ರೀಮ್ ಹಾಕಲೇಬೇಕಾಗುತ್ತೆ. ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ಯಾವುದೇ ಡಿಶ್ಗೂ ಜಾಸ್ತಿ ಕುದಿಸ್ಬೇಕಾಗಿಲ್ಲ. ಹಾಕಿದ ತಕ್ಷಣ ಒಂದು ಸತಿ ಮಿಕ್ಸಪ್ ಮಾಡಿ ಆಫ್ ಮಾಡೋಣ. ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ, ಡಿಶ್ ಔಟ್ ಮಾಡ್ಕೊಳ್ಳೋಣ. ಡಿಶ್ ಔಟ್ ಆದಮೇಲೆ ಫ್ರೆಶ್ ಕ್ರೀಮ್ 1-2 ಸ್ಪೂನಷ್ಟು, ಸ್ವಲ್ಪ ರೆಸ್ಟೋರೆಂಟ್ ಎಫೆಕ್ಟ್ ಬರೋದಕ್ಕೆ ಫ್ರೆಶ್ ಕ್ರೀಮ್ ಮೇಲೆ ಟಾಪಿಂಗ್. ರೆಡಿನಾ? ಓಕೆ. పన్నీర్ బటర్ మసాలాకి ముందుగా ఉల్లిపాయలు ఇలాగా సన్నగా కట్ చేసేసుకోవాలి, కానీ ఇప్పుడే వేయకూడదు. ఇందులో గరం మసాలా వేసుకుందాం. అల్లం వెల్లుల్లి పేస్ట్, ఇప్పుడు ఇందులో కిలో ఉల్లిపాయలు, కిలో బెంగళూరు టమాటాలు కొద్దిగా నీళ్ళు వేసి మరిగించేసి చల్లబెట్టి తర్వాత మిక్సీలో పేస్ట్ చేసింది. ఓన్లీ ఉల్లిపాయ, బెంగళూరు టమాటా. మసాలా కారం, మా ఇంట్లో ఇప్పుడు మసాలా కారం అవైలబుల్గా ఉంది చూడండి. చక్కగా అన్ని రకాలు మిక్స్ చేసింది మసాలా కారం. తర్వాత ఇది కాశ్మీరీ రెడ్ చిల్లీ పౌడర్, ఎందుకంటే ఇది కొంచెం కలర్ బాగా వస్తుంది. కాశ్మీరీ రెడ్ చిల్లీ పౌడర్. తర్వాత జీలకర్ర, ధనియా పౌడర్, రుచికి సరిపడినంత ఉప్పు. దీంట్లో బాగా కలిపేస్తుంది. ఇలా మసాలాలన్నీ బాగా కలిసిపోయి ఈ నూనెలో వేగాలన్నమాట. ఇప్పుడు ఇది ఇలా బాగా కలిపేసుకొని ఇందులో పచ్చిమిర్చి వేసేసుకుందాం. తర్వాత జీడిపప్పుల్ని నానబెట్టి రుబ్బింది జీడిపప్పు పేస్ట్. ఇలా కలిపేసుకొని ఇప్పుడు ఇందులో నీళ్లు వేసుకోవాలి. ఇలా నీళ్లు వేసేసుకొని బాగా కలిపేసుకొని ఇప్పుడు ఇందులో పెరుగు, గరం మసాలా వేసేసుకుందాం. పెరుగు, గరం మసాలా వేసేసుకొని
కలిపేసుకుందాం. ఇందులో నేను ఫ్రై చేసి ఉంచుకున్న కాజు, ఇప్పుడు ఈ కాజు ఫ్రైని ఇందులో వేసేసుకుందాం. కొత్తిమీర, మనం దీని పేరేం చెప్పాము? కాజు బటర్ మసాలా. మరి బటర్ ఉండాలి కదా, ఈ బటర్ని ఇందులో వేసేసుకుందాం. అదే నెమ్మదిగా కరుగుతుంది. ఇప్పుడు మూత పెట్టేసుకుందాం. ఇప్పుడు మంటని నేను సిమ్ చేసేస్తాను. ఇప్పుడు ಇದು ಚಕ್ಕగా ಉಡಕಾಲಿ. ಸರ್ ಇವತ್ತು ಚೆನ್ನಾಗಿ ಊಟ ನೋಡ್ಬಿಡೋಣ. ಖಂಡಿತ ಸರ್. ಮೊದಲನೇದಾಗಿ ಏನು ಕಾಳು ಒಂದು 300 ಗ್ರಾಮ್ ನೆನ್ಸ್ಬಿಟ್ಟಿದ್ದೀರಿ, ನೆನ್ಸಿಟ್ಕೊಂಡಿದ್ದೆ. ಒಂದು 3 ತಾಸು 4 ತಾಸು ನೆಂದ್ರೆ ಸಾಕು. ಇದನ್ನ ಕುಕ್ಕರ್ ಕೂಗ್ಸ್ಕೊಬೇಕು. ಕುಕ್ಕರಲ್ಲಿ ಕೂಗ್ಸ್ಬೇಕು. 3 ವಿಷಲ್ ಕೂಗ್ಸ್ಕೊಂಡ್ಬಿಟ್ರೆ ಸಾಕು. ಓಕೆ, ನೀಟಾಗಿ ಕುಕ್ಕರ್ ಕೂಗ್ಸ್ಕೊಂಡ್ಬಿಡೋಣ. ಇವಾಗ ರೈಟ್ ಸರ್. ಹಾಕ್ಬಿಟ್ಟು ಇಷ್ಟು ನೀರು ಹಾಕ್ಬೇಕು. ನೀರು ಹಾಕಿ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಬೇಕ್ ಇಟ್ಕೊಂಡು ಒಂದ್ 2-3 ವಿಷಲ್ ಕೂಗೋದ್ರೊಳಗೆ ಬತೂರ ಹಿಟ್ಟು ಕಲ್ಸ್ಕೊಳ್ಳೋದನ್ನ ಹೇಳ್ಕೊಡ್ಬಿಡ್ತೀನಿ. ಬತೂರ ಹಿಟ್ಟು ಅಂತಾರ. ಹೌದು, ಚೆನ್ನ ಬತೂರ, ಚೆನ್ನ ಮಸಾಲ. ನಾವು ಸಿಂಪಲ್ ಆಗಿ ಬತೂರ ಕುಕ್ಕರ್ ಕೂಗೋದ್ರೊಳಗೆ ಬತೂರಾಗೆ ಏನೇನ್ ಬೇಕು ನಾನು ಹೇಳ್ಕೊಡ್ತೀನಿ ನೋಡಿ. ಓಕೆ ಸರ್. ಯಾವುದೇ ಕಪ್ ತಗೊಳ್ಳಿ, ಯಾವುದೇ ಬೌಲ್ ತಗೊಳ್ಳಿ, ಅಷ್ಟು ಗ್ರಾಮ್ ಇಷ್ಟು ಗ್ರಾಮ್ ಅನ್ನೋದು ಕನ್ಫ್ಯೂಸೇ ಮಾಡ್ಕೋಬೇಡಿ. ಓಕೆ. ಯಾವ ಬೌಲ್ ತಗೋತೀರಾ 1:2, ಅರ್ಧ ರವೆ 1 ಮೈದಾ. ಓಕೆ. ಈಗ ನಾನು ಅರ್ಧ ಬೌಲ್ ರವೆ ಇಟ್ಕೊಂಡಿದ್ದೀನಿ. ಚಿರೋಟಿ ರವೆ, ನಾಟ್ ಮೀಡಿಯಂ ರವೆ, ಚಿರೋಟಿ ರವೆ, 1 ಬೌಲ್ ಮೈದಾ. 1 ಬೌಲ್ ಮೈದಾ. ಇದು ನಿಮ್ಗೊಂದು 100 ಗ್ರಾಮ್ 200 ಗ್ರಾಮ್ ಅಷ್ಟೇ, ವ್ಯತ್ಯಾಸ ಇನ್ನೇನಿಲ್ಲ ನಮ್ಗೆ. ಈಗ ಇದನ್ನ ಹೇಗೆ ಕಲ್ಸ್ಕೊಡೋದು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ರವೆ ಹಾಕ್ಬೇಕು, ಇದು ಮೇನ್ ಇಂಪಾರ್ಟೆಂಟ್. ಮೇನ್ 2 ಒಟ್ಟಿಗೆ ಹಾಕಿ ಕಲ್ಸ್ಬಿಟ್ರೆ ಹೋಯ್ತು. ಜನ ಮಾಡೋದೇ ತಪ್ಪು ಬತ್ತರಾಗಿಗೆ. ರವೆ ಹಾಕ್ಬೇಕು ನೋಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಸಕ್ಕರೆ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತು, ಶೈನಿಂಗ್ ಹಾಕಿ ಎಣ್ಣೆ ನೋಡಿ. ನೀವು ಅದೇ ಸಫಲ್ ಅತ್ಯುತ್ತಮ ಕ್ವಾಲಿಟಿ ಇದು. ಸ್ವಲ್ಪ ಎಣ್ಣೆ ಸಾಕಿಷ್ಟು ಎಣ್ಣೆ ಹಾಕೊಂಡು ಇಷ್ಟೇ. ಈಗ ಮೊಸರು ಹಿಂಗ್ ಕಟ್ ಮಾಡ್ಬಿಡ್ತೀವಿ ನಾವೇ, ನಮ್ಗೆ ಗೊತ್ತಿರ್ಲಿಲ್ಲ. ನಾನು ಕಲ್ತ್ಕೋಬೇಕಲ್ಲ. ಈ ಕಟ್ ಮಾಡಿದ ತುಂಡು ಎಲ್ಲೋ ಬೀಳುತ್ತೆ, ಎಲ್ಲೋ ಇದಾಗುತ್ತೆ. ಅದಕ್ಕೆ ಈಗ ಕಟ್ ಮಾಡ್ಕೋಬೇಕಂತೆ. ಈಗ ಕಟ್ ಮಾಡಿ ಬಿಡ್ಬೇಕು. ಓಹೋ, ಹಿಂಗೆ ಅವ್ರನ್ನ ಹೀಗೆ ಇಟ್ಕೋಬೇಕು. ಓ ನೋಡಿ, ಹೀಗೆ ಬಗ್ಸ್ಕೋಬೇಕು. ಒಂದು 100 ml ಅಷ್ಟೇ ನೋಡಿ. ಪ್ಯಾಕೆಟ್ ಕವರ್ ಇಲ್ಲೇ ಮುಳ್ಕೋತು, ಕಟ್ಟಾಗಿ ವೇಸ್ಟ್ ಆಗ್ಲಿ, ಯಾವ ಕಸಕ್ಕೂ ಸೇರ್ಲಿಲ್ಲ, ಮುಗ್ಸಿ ಹಿಂಗೆ ಬಿಸಾಕ್ಬೋದು, ಎಲ್ಲೂ ಸೇರ್ಕೊಳ್ಳಲ್ಲ. ಈ ರೀತಿ ಕಟ್ ಮಾಡೋದು ಅನ್ನೋದು ನಾವು ಕಲ್ತ್ಕೊಂಡು ನೋಡಿ. ಇದು ಹಿಂಗೆ ಆದ ತಕ್ಷಣ ಇದು ಕಲ್ಸ್ಕೊಡ್ಬೇಕು ಮೊಸರು ಸಮೇತ ನೋಡಿ. ಇವಾಗ ಈ ಕನ್ಸಿಸ್ಟೆನ್ಸಿ ಬಂತ ನಿಮಗೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ನೀರು ಆ್ಯಡ್ ಮಾಡ್ಕೊಂಡು ನಾವು ಇಡ್ಲಿ ಇಟ್ಟು ದೋಸೆ ಇಟ್ಟು ಕಲಿಸ್ತೀವಿ ನೋಡಿ, ಅದಕ್ಕೆ ಕಲಸಿ ಇಟ್ಕೊಂಡ್ಬಿಡ್ಬೇಕು. ಯಾಕೆ ಅಂದ್ರೆ ರವೆ ನೆನಿಬೇಕು. ರವೆ ನೆಂದಷ್ಟು ಬತೂರ ಸಾಫ್ಟ್ ಆಗುತ್ತೆ. ಸೋಡಾ ಹಾಕೋದು ಅದಾಕೋದು ಅವೆಲ್ಲ ಅವಶ್ಯಕತೆನಿಲ್ಲ. ಎಷ್ಟು ನೀರು ಹಾಕೋಬೇಕು ಅನ್ಕೊಳ್ಳೋದು ನೋಡಿ. ಹಾಕಿ ನೆನೆಯಕ್ಕೆ ಹಾಕೋದು, ಯಾಕಂದ್ರೆ ಮೈದಾ ಮಿಕ್ಸ್ ಆಗ್ಬೇಕು ನೋಡಿ. ಅಲ್ಲಿ ಮೈದಾಗೆ ತಕ್ಕನಂಗೆ ಕಲಸಿ ಇಟ್ಕೊಂಡ್ಬಿಡಿ. ಒಂದು 5 ನಿಮಿಷ ಬಿಡಿ. ಹಿಂಗೆ ಕಲಸಿ ಇಟ್ರೆ ಬತೂರ ಸಾಫ್ಟ್ ಆಗಿ ಉಬ್ಬಿಟ್ಟೆ ನೋಡಿ. ಇವಾಗ ಸ್ವಲ್ಪ ಗಟ್ಟಿಯಾಗಿ ನೋಡಿ, ಅದ ಬಂದ್ರೆ ಈಗ ಮೈದಾ ಹಾಕೋದು. ಈಗ ಹಾಕೊಂಡ್ವಾ, ಬತೂರ ಯಾವ ತರ ಹದ ಬೇಕು ಅದೇ ಆಗೋಯ್ತು. ಮೇನ್ ನೀರು ಸೇರಿಸ್ಬೇಕು ಅವೆಲ್ಲ ಏನಿಲ್ಲ ನೋಡಿ. ಆ ಕನ್ಸಿಸ್ಟೆನ್ಸಿ ಬಂದ್ಬಿಡ್ತದೆ ನೋಡಿ. ನೋಡಿ
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ತರ ಎಣ್ಣೆ ಸೋರಿ ಈಗ ಸ್ವಲ್ಪ ಎಣ್ಣೆ ಎಣ್ಣೆ ಸೋರ್ಬೋಣ. ಎಣ್ಣೆ ಸೋರ್ಬಿಟ್ಟು ಒಂದ್ ಅರ್ಧ ಗಂಟೆ, 1/4 ಗಂಟೆ ಸಾಕು. ತುಂಬಾ ಗಟ್ಟಿ ಆಗೋಯ್ತು ಅರ್ಧ ಗಂಟೆ ಮಾಡಿ, ಮೀಡಿಯಂ ಇತ್ತು ಅಂದ್ರೆ 1/4 ಗಂಟೆ ಕಲಸಿ ಮುಚ್ಚಿಟ್ಬಿಟ್ರೆ ಕುಕ್ಕರ್ ಇಳ್ದಿದೆ. ಬತ್ತೂರ ಆಗ ಚೆನ್ನ ಮಸಾಲ ರೆಡಿಯಾ? ಹಾ, ಓಕೆ. ಈಗ ಚೆನ್ನ ಮಸಾಲ ರೆಡಿ ಮಾಡೋಣ. ಅಥವಾ ಒಂದ್ 15 ನಿಮಿಷ ಆಗ್ಲಿ. ಕಾಳು ಬೇಯಿಸಿ ಇಟ್ಕೊಂಡಿ ನೋಡಿ. ಇಷ್ಟು ಬೇಯಿಸ್ಬೇಕು, ಚೆನ್ನಾಗಿ ಬೆಂದಿದೆ. ಈಗ ಹೇಗ್ ಮಾಡೋದು ಅನ್ನೋದನ್ನ ತೋರ್ಸಕ್ಕೆ ಮಾಡ್ಲಿ ಇಟ್ಟಿದೀವಿ. ಏನೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿ, ಬೇಬಿ ಗೋಡಂಬಿ ಅಂತ ಇದನ್ನ ಕರೀತಾರೆ. ಬೇಬಿ ಗೋಡಂಬಿ ಅಂತ. ಈ ಬೇಬಿ ಗೋಡಂಬಿ ಸಾಮಾನ್ಯವಾಗಿ ಗೋಡಂಬಿ ನಮ್ಮ ಕೇಟರಿಂಗ್ ಅಲ್ಲಿ ಗೋಡಂಬಿ ಪೇಸ್ಟ್ಗೆ ಇದನ್ನೇ ಬಳಸ್ತೀವಿ. ಕಸ್ತೂರಿ ಮೇಥಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಅರಿಶಿಣದ ಪುಡಿ. ಇದು ಚೆನ್ನ ಮಸಾಲ ಪೌಡರ್ ಸಿಗುತ್ತೆ. MDH ಚೆನ್ನ ಮಸಾಲ ಪೌಡರ್ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸಕ್ಕರೆ, ಉಪ್ಪು, ಸ್ವಲ್ಪ ತುಪ್ಪ, ಮೊಸರು, ಸ್ವಲ್ಪ ಮೊಸರು ಇಷ್ಟು ಬೇಕು. ಎಲ್ರೂ ಪನ್ನೀರ್ ಬಟರ್ ಮಸಾಲಕ್ಕೆ ಒಂದ್ಸಲ ನಿಮಗೆ ತೋರಿಸಿದ್ದೆ, ಹಾಲು ಬಳಸಿದ್ವು. ಚೆನ್ನ ಮಸಾಲ ಸ್ವಲ್ಪ ಸ್ಪೈಸಿ ಬೇಕಾಗಿಲ್ಲ, ಸ್ವಲ್ಪ ಮೊಸರು ಬಳಸಿ. ಆಮೇಲೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಒಂದು 3 ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ. ಓಕೆ, ಹೇಗೆ ಮಾಡೋದು ಅನ್ನೋದ ತೋರಿಸ್ಕೊಡ್ತೀನಿ. ಎಸ್ ಸರ್. ಶುರು ಮಾಡೋಣ. 1 ಸ್ಪೂನು ಪನ್ನೀರ್ ತುಪ್ಪ, 100 ಸ್ಪೂನು ಆರಾಮಾಗೆ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಲಿಕ್ಕೆ. 2 ಚಕ್ಕೆ, 2 ಲವಂಗ, 2 ಒಂದೇ 1 ಏಲಕ್ಕಿ, ಒಂದು ಅರ್ಧ ಚಮಚ ಜೀರಿಗೆ, ಚೂರು ಕಸ್ತೂರಿ ಮೇಥಿ. ಆಮೇಲೆ ನೋಡಿ ಇಷ್ಟು ಹಸಿಮೆಣಸು, ಶುಂಠಿ, ಏನಿದೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಒಟ್ಟಿಗೆ ಫ್ರೈ ಆಗಬೇಕಿತ್ತು ನೀಟಾಗಿ. ಹಾಗೆ ನೋಡಿ ಫ್ಲೇವರ್ ಬಂದ್ಬಿಡ್ತು. ಅದೇ ಹೇಳಿದ್ನಲ್ಲ, ಇವತ್ತು ಗಾಳಿ ನನ್ನ ಕಡೆ ಬೀಸ್ತಾ ಇದೆ. ಒಳ್ಳೆ ಮಳೆ, ಇವತ್ತು ಮಳೆ. ಸೌಂಡ್ ಕೇಳ್ತಾ ಇದೆ ಎಲ್ಲರಿಗೂ. ಇವತ್ತು ಮಳೆ ಸೌಂಡ್ ಕೇಳ್ತಾ ಇದೆ. ಬೆಂಗಳೂರಿಂದ ಬಂದ್ರಿ, ಬೆಂಗಳೂರು ಮಳೆನೂ ಮೈಸೂರಿಗೆ ತಂದಿದ್ದೀವಿ. ಒಳ್ಳೆ ಚೆನ್ನ ಬತ್ರ, ಚೆನ್ನ ಮಸಾಲ ಸಂಜೆ ಮೇಲೆ. ಆಹಾ, ಚೆನ್ನಾಗಿ ಬ್ಯಾಟಿಂಗು. ಈಗ ಆಗ್ತಾ ತಕ್ಷಣ ಈರುಳ್ಳಿ ಫ್ರೈ ಆಗ್ತಾ ಇದೆ. ಫ್ರೈ ಆದ ತಕ್ಷಣ ಟೊಮೆಟೊ ಹಾಕೋದು. ಎಷ್ಟು ಟೊಮೆಟೊ ಹಾಕೊಂಡಿದ್ದೀವಿ ಸರ್ ನಾವು? 2 ಟೊಮೆಟೊ ಫ್ರೈ ಆಗ್ತಿದೆ ಚೆನ್ನಾಗಿ. ಫ್ರೈ ಆಗಿ ನೋಡಿ, ಈಗ ಒಂಚೂರು ಇದು ಬರ್ತಿದೆ. ಈಗ ಸ್ವಲ್ಪ ಅರಿಶಿಣ, 1/4 ಚಮಚ ಅರಿಶಿಣ. ಈಗ ನೋಡಿ ಎಲ್ಲ ಪುಡಿಗಳನ್ನ ಬಳಸೋಣ. ಎಲ್ಲ ಪುಡಿಗಳು ಒಂದೊಂದಾಗಿ ನೋಡಿ. ಹಸಿಮೆಣಸಿನ್ಕಾಯಿ ಅಲ್ಲಿ ಕೊಟ್ಟಿದ್ದೀವಿ 1-2, ಮಿರ್ಚಿ ಥರ, ಅದಕ್ಕೆ ಅಚ್ಕಾರ ಪುಡಿ ನೋಡ್ಕೊಂಡು ಹಾಕ್ಬೇಕು. 1/4 ಚಮಚ ಅರಿಶಿಣ, ಅಚ್ಕಾರ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, ಒಂದು ಚಮಚ ಚೆನ್ನ ಮಸಾಲ ಪೌಡರ್. ನೋಡಿ, ಹಾಕಿದ ತಕ್ಷಣ ಫ್ರೈ ಆಗದ ತಕ್ಷಣ ಹೇಳ್ದಂಗೆ ಬೇಬಿ ಗೋಡಂಬಿನ ಹಾಕಿ. ನೋಡಿ, ಈಗ ಹಿಂಗೆ ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಆಗೋದಕ್ಕೆ ಒಂಚೂರು ನೀರು ಹಾಕೋಬೇಕು. ಸ್ವಲ್ಪ ಮಸಾಲೆ ಎಲ್ಲ ಕುಡಿಬೇಕಲ್ಲ, ಅದು ಸ್ವಲ್ಪ ಕುಡಿ. ಫುಲ್ ಜೋರಾಯ್ತು ಮಳೆ. ನೋಡಿ, ಇವಾಗ 1/4 ಚಮಚ ಸಕ್ಕರೆ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಉಪ್ಪು ಅಷ್ಟೇ. ಎಲ್ಲರೂ ಹೀಗೆ ಮಾಡಿ ಇಷ್ಟು ರುಬ್ತಾರೆ. ನಮ್ಮ ಕೇಟರಿಂಗ್ ಅಲ್ಲಿ ಚೆನ್ನ ಕಾಳನ್ನು ಸ್ವಲ್ಪ ಹಾಕ್ತೀವಿ ರುಬ್ಬಕ್ಕೆ. ರುಬ್ಬೇಕಾದ್ರೆ ಒಂದ್ ಸ್ವಲ್ಪ ನೋಡಿ ಎಷ್ಟು ಹಾಕ್ತೀರಿ ಸರ್? ಇಷ್ಟೇ ನೋಡಿ, ಅದು ಒಂದಿಷ್ಟು ಮಜಾ ಕೊಡುತ್ತೆ. ಓಕೆ. ಆ ಅರೋಮನ ಗ್ರೇವಿಲಿ ಕಾಳು ತಿಂದಾಗೆ ಇರಬಾರ್ದು. ಕೆಲವರು ಕಾಳು ಸಿಗುತ್ತೆ, ಕೆಲವರು ಕಾಳು ಸಿಗಲ್ಲ. ಅವಾಗ ಏನಾಗುತ್ತೆ, ಗ್ರೇವಿಲು ಚೆನ್ನಾಗಿ ಫ್ಲೇವರ್ ಬರ್ಬೇಕಲ್ಲ, ಕಾಳು ರುಬ್ಬೇಕು ಸ್ವಲ್ಪ. ಈಗ ರುಬ್ಬಕ್ಕೋಸ್ಕರ ಇವಾಗ ಹಾಕೊಂಡ್ರದು. ಈಗ ಆಲ್ಮೋಸ್ಟ್ ಡ್ರೈ ಆಯ್ತಾ ಬಂತು. ಈಗ ಆಫ್ ಮಾಡ್ಬೇಕು. ಇದು ಆಫ್ ಮಾಡ್ಬಿಟ್ಟು 1-2 ನಿಮಿಷ ಆರ್ಬೇಕು.
ಆರದ್ಮೇಲೆ ಮಿಕ್ಸಿಗೆ ಹಾಕಿಲ್ಲ, ಮಕ್ಕಕ್ಕೆ ಹಾರ್ಬಿಡುತ್ತೆ. ಓಕೆ ಓಕೆ. ಇಷ್ಟೇ ಸಿಂಪಲ್ ಆಗಿ ರುಬ್ಬೋದು, ತಿರ್ಗಾ ರುಬ್ಬಿದ ತಕ್ಷಣ ಕುದಿದ್ರೆ ಚೆನ್ನ ಮಸಾಲ ರೆಡಿ. ರೆಡಿ. ಈಗ ನೀವು ತೋರಿಸ್ತಿದ್ದೀರಾ ಅಂದ್ರೆ ಬಂದ ಮೇಲೆ ನಮ್ಮ ಜನಗಳು ಯಾವತ್ತು ಯಾವ್ದು ಕಷ್ಟ ಪಡಬಾರ್ದು. ಗಂಡನ ಹತ್ರ ಯಾವಾಗ ಶಬಾಷ್ ಅನ್ಸ್ಕೋಬೇಕು. ನೋಡಿ ಎಲ್ರು ಚೆನ್ನಾಗಿ ನಗನಾಗ್ತಾ ಇದ್ಬಿಟ್ರೆ ರಾಮರಾಜ್ಯ ಹಾಗೆ ಆಗುತ್ತೆ. ಹಾಗೆ ಆಗುತ್ತೆ. ಆರಿದೆ ಈಗ, ಮಿಕ್ಸಿ ಸ್ವಲ್ಪ ಆರಿದೆ, ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಹಾಕೋ. ಚೆನ್ನ ಮಸಾಲ ಕಲರು ಕರೆಕ್ಟ್ ಆಗಿದೆ ನೋಡಿ, ಫ್ಲೇವರ್ ನೋಡಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಫಸ್ಟು, ಸ್ವಲ್ಪ ಎಣ್ಣೆ. ಈಗ ಮಸಾಲ ಮಾಡ್ಬಿಡೋಣ. ನೋಡಿ ವಿಶೇಷ ರುಬ್ಬಿರೋದು ಹಾಕಿ ಈಗ ಹಾಕ್ಬಿಡೋದು. ನೋಡಿದ್ರಾ ಎಷ್ಟು ಪರ್ಫೆಕ್ಟ್. ಇವಾಗ ಸ್ವಲ್ಪ ಮೊಸರು, ಸ್ವಲ್ಪ ಮೊಸರು ಇಷ್ಟ ಸಾಕಲ್ಲ ಸರ್? ಸಾಕು. ನಾವು ಕುದುರಿದಾಗ ಈಗ ನೋಡಿ ಕಾಳು ಹಾಕ್ಕೊಡಿದ್ವಿ, ಎಲ್ಲ ಹಾಕ್ಬಿಡೋದು ಈಗ. ಹೌದು ನೋಡಿ, ಆ ಫ್ಲೇವರ್ ಹೇಗೆ ಬರ್ತದೆ ನಿಮಗೆ ಇವಾಗ. ಆ ಘಮ ಬರ್ತಾ ಇದೆ. ಎಷ್ಟು ಪರ್ಫೆಕ್ಟ್ ಸ್ಮೆಲ್ಲು, ಟೇಸ್ಟ್. ನಿಮ್ಗೆ ಯಾವುದೇ ಅಸಿಡಿಟಿ ಈ ತರ ಮಾಡ್ಕೊಳ್ಳಿ. ಹೌದು. ಆಮೇಲೆ ನನಗಂತೂ ತುಂಬಾ ಜನ ಅಂದ್ರೆ ನೀವು ಮಾಡೋ ಅಡುಗೆ ನಮ್ಗೆ ಅಸಿಡಿಟಿ ಆಗಲ್ಲ, ನೀವು ಬರೀ ಬಾಯಲ್ಲಿ ಹೇಳ್ತೀರೇನೋ ಅನ್ಕೊಂಡು ನಾವು ಮಾಡಿ ತಿಂದಿದ್ವಿ ಕಂಡ್ರೆ ಸತ್ಯವಾಗ್ಲೂ ಹೇಳ್ಬೇಕು ಅಸಿಡಿಟಿ ಆಗಿಲ್ಲ ಅಂತ. ಬಣ್ಣ ಕಟ್ಟು ದುಡ್ಡು ಮಾಡಕ್ ನಮಗ್ ಗೊತ್ತಿಲ್ಲ, ಮಾಡೋದನ್ನ ಕರೆಕ್ಟಾಗಿ ಮಾಡ್ಬೇಕು. ಅದೇ ಸುಮ್ಮನೆ ಬಣ್ಣ ಕಟ್ಟೋದು, ಹೌದು, ಶೋ ಆಫ್ ಮಾಡೋದು, ಫ್ಯಾನ್ಸಿ ಆಗಿರ್ತಾವೆ, ಫ್ಯಾನ್ಸಿಯಾಗಿ ತೋರ್ಸೋದು ಮದುವೆ ಮನೆಯಲ್ಲಿ ಅದು ರುಚಿನೇ ಇರಲ್ಲ. ಈಗ ನೀವು ಹುಡ್ಕೊಂಡ್ ಬಂದಿದ್ರೆ ಯಾವ್ದಾರ ಒಂದ್ ಪದಾರ್ಥ ಬೇಕು ಅಂದ್ರೆ ನಾವು ಹುಡ್ಕೊಂಡ್ ಹೋಗಲ್ವಾ, ಹಾಗೆ ದೇವ್ರು ಹುಡ್ಕೊಂಡ್ ಬಂತಾನೆ, ಕರ್ಕೊಂಡ್ ಬಂದಿದ್ದಾನೆ. ಹೌದೌದು. ನಮ್ಮಿಂದ ಎಲ್ರಿಗೂ ತೋರಿಸ್ತಾ ಇದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ. ಒಂದ್ ಅನ್ನ ಸಾರು ಊಟ ಮಾಡೋ ಅಚ್ಚುಕಟ್ಟಾಗಿರ್ಬೇಕು. ನೆನಪು ಯಾವಾಗ ಮನುಷ್ಯನಿಗೆ ಉಳಿಯೋದು, ನಮ್ಮ ನಾಲಿಗೆ ಕರೆಕ್ಟ್ ಆಗಿ ರುಚಿ ತೋರಿಸ್ದಾಗ. ಆ ನೆನಪು ಉಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಶೋ ಆಫ್ ಅಷ್ಟು ಬರಲ್ಲ, ಮಾಡೋದಿಲ್ಲ. ನಾನು ಅವತ್ತೇ ನಿಮ್ಗೆ ಹೇಳ್ದೆ, ಸತ್ಯ ಸ್ಮಾಲ್ ವರ್ಲ್ಡ್ ನಮ್ಮ ಸಣ್ಣ ಪ್ರಪಂಚದಲ್ಲೇ ನಾವು ದೇವ್ರು ನಮಗ್ ಚೆನ್ನಾಗಿ ಕೊಟ್ಟಿದ್ದಾನೆ. ನಮಗ್ ದಿನ ಪ್ರತಿನಿತ್ಯ ಫಂಕ್ಷನ್. ಅವ್ರ ಮನೆಗೆ ಯಾವತ್ತೇಳಿ ಅವತ್ತೇ ಅವ್ರ ಫಂಕ್ಷನ್. ಹೌದು, ಮನೆ ಅಂತ ಮಾಡ್ಬೇಕು. ಎಂತ ಮಾತು, ವೆರಿ ಗುಡ್ ಅಲ್ವಾ? ಹೌದೌದು. ಹುಡುಗ ಎಷ್ಟು ಸಖತ್ತಾಗಿ ತಾಲಿ ಕಟ್ತ ಅಂತ ಯಾವತ್ತೂ ಯಾರು ಹೇಳಿಲ್ಲ. ಊಟ ಹಿಂಗಿತ್ತು ಮದುವೆ ಮನೆಯಲ್ಲಿ. ನೆನಪು ಉಳಿಯೋದೇ ಊಟದಲ್ಲಿ. ಹೌದು. ಜನಗಳ ಸೇವೆ ಮಾಡಕ್ಕೆ ನನಗೆ ಅವಕಾಶ ದೇವ್ರ ಶಕ್ತಿ ಆರೋಗ್ಯ ಕೊಡ್ಲಿ ಅಂತ ಜನಗಳ ಹತ್ರನೇ ಕೇಳ್ತೀನಿ. ನೋಡಿ ಈಗ ಒಳ್ಳೆ ಚೆನ್ನ ಮಸಾಲ ಫ್ಲೇವರು, ಆ ಬಣ್ಣ ನ್ಯಾಚುರಲ್. ಕಾಳು ಯಾವ ಕಲರ್ ಇದೆ ಅದೇ ಕಲರ್ ಗ್ರೇವಿ ಇದೆ. ಹೌದು. ಇದಕ್ಕೊಂದು ನನ್ನ ಕೇಟರಿಂಗ್ ಅಲ್ಲಿ ಈಗೆಲ್ಲರೂ ಮಾಡಿ ಇಳಿಸ್ಬಿಡ್ತಾರೆ. ನನ್ನ ಕೇಟರಿಂಗ್ ಅಲ್ಲಿ ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ. ಅದೇ ಮಜಾ, ಫ್ಲೇವರ್ ಒಗ್ಗರಣೆ ಕೊಡ್ತೀನಿ ನೋಡಿ ನಿಮ್ಗೆ. ಓಕೆ. ಒಂದು ಅರ್ಧ ಸ್ಪೂನ್, ಮುಕ್ಕಾಲು ಸ್ಪೂನ್ ತುಪ್ಪ, ಸ್ವಲ್ಪ ಎಣ್ಣೆ. ಈಗ ಸಾರು ಸಾಂಬಾರು ಎಲ್ಲದಕ್ಕೂ ಒಗ್ಗರಣೆ ಹಾಕ್ದಂಗೆ ಇದಕ್ಕೊಂದು ಚೆನ್ನ ಮಸಾಲಾಗ ಒಂದು ಮಜಾ ಫ್ಲೇವರ್ ತೋರಿಸ್ತೀನಿ ನೋಡಿ. ಆ ಫ್ಲೇವರ್ ಇನ್ನೂ ಚೆನ್ನಾಗಿ ತೋರಿಸ್ತೀನಿ. ಹೌದಾ? ನೋಡಿ, ಎಣ್ಣೆ ಕಾಯ್ತಿದಂಗೆ ಒಂಚೂರು ಜೀರಿಗೆ, ಒಂದು 1/4 ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಅಂತ ಕಮ್ಮಿ ಅಚ್ಕಾರ್ ಪುಡಿ, ಒಂದು 1/4 ಚಮಚ ಫ್ಲೇವರ್ ಏನೋ ಚೆನ್ನ ಮಸಾಲ. ಕರೆಕ್ಟ್. ಚೂರು ಕಸ್ತೂರಿ ಹಾಕ್ಬೋದು, ಅದೇ ತಿಳಿ ಇಷ್ಟೇ. ಇದು ಒಂಥರ ತಡ್ಕ ಹೊಡೆದು ಹಾಕ್ತಾಗೆ ತೆಗಿದ್ದಾರೆ ನೋಡಿ. ನೋಡಿ ನೋಡಿ, ಸೂಪರ್. ಆ ಮಜಾ, ಇದು ಆ ಫ್ಲೇವರ್ ನೋಡಿ. ನೀವು ಹೇಳ್ದಂಗೆ ತಡ್ಕ ನೋಡಿ ಹೇಗೆ ಹೊಂದ್ತದೆ ನೋಡಿ. ನೋಡಿದ್ರಾ ಫ್ಲೇವರೇ ನೋಡಿ ಬೇರೆ ತರ ಬಂತು. ಹೌದೌದೌದು. ಈಗ ಚೆನ್ನ ಬತೂರ ಮಾಡ್ಬಿಟ್ರೆ ಮಳೆಗೆ ಚೆನ್ನ ಮಸಾಲ ಚೆನ್ನ ಬತೂರ ಮಾಡ್ಕೊಂಡು ಬಾಯಲ್ಲಿ ನೀರು ಬರ್ತಾ ಇದಾಗ್ಲೇ ಸರ್ವಿಂಗ್ ಬೌಲ್ಗೆ ಇದನ್ನ ಹಾಕೊಂಬೋಣ. ಒಳ್ಳೆ ತಿಕ್ಕಾಗಿ ನೋಡಿ ಸರ್.
ಪರ್ಫೆಕ್ಟ್ ಆಗಿ ಚೆನ್ನಾಗಿ ರೆಡಿ ನಿಮಗೆ